ಈ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ ನಾನು ಉಜ್ಬೇಕಿಸ್ತಾನದಿಂದ ಮತ್ತೊಮ್ಮೆ ಮರಳಿ ಕಜಾಕಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಂದು ಫಸ್ಟ್ ಕೆಲಸ ಏನು ಗೊತ್ತಾ, ಈಗ ನೆಕ್ಸ್ಟ್ ಕೆಲಸ ಏನು ಗೊತ್ತಾ, ಆಮೇಲೆ ಆ ಶಕ್ರಿಸ್ತಾನಿಂದ ನಾನು ಟಾಷ್ಕೆಂಟ್ ಮತ್ತು ಕಜಾಕಿಸ್ತಾನ್ ಬಾರ್ಡರ್ಗೆ ಹೋಗೋದಕ್ಕೆ ಒಂದು ಪಬ್ಲಿಕ್ ಬಸ್ ತೊಗೊತೀನಿ. ನನಗೆ ಕುಡಿಯೋಕೆ ನೀರಿಗೆ ಕಾಸಿಲ್ಲ, ಹೋಗೋ ಶೇರ್ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀನಿ ನಾನು ಶಿಮ್ಕೆಂಟ್ಗೆ, ಪ್ರೈವೇಟ್. ಎಸ್ ನಮಸ್ತೆ ನಮಸ್ತೆ ನಮಸ್ತೆ. ಸೊ ಶೇರ್ ಕ್ಯಾಟ್ ಆಲ್ರೆಡಿ ಫುಲ್ ಆಗೋಗಿದೆ. ಏಂಜಲ್ಸ್, ತುಂಬಾ ಜನ ಈ ವಿಡಿಯೋ ನೋಡ್ತಿರೋರು ತಮ್ಮ ಹಾಸ್ಟೆಲ್ಗಳಲ್ಲಿ, ಹಾಸ್ಟೆಲ್ ಲೈಫ್ನ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ, ಇವಾಗ ಕೆಲಸ ಅಂತ ಹೇಳಿ PGಗಳಲ್ಲಿ ಸೊ ಹಾಸ್ಟೆಲ್ ಲೈಫ್ನ ಎಂಜಾಯ್ ಮಾಡ್ತಿರ್ತೀರಾ. ಆದರೆ ನನಗೆ ತುಂಬ ಇಷ್ಟ ಇತ್ತು ಹಾಸ್ಟೆಲ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ನನಗೆ ಸ್ಕೂಲಲ್ಲೂ ಆಗಲಿಲ್ಲ, ಕಾಲೇಜಲ್ಲೂ ಆಗಲಿಲ್ಲ, ನಮ್ಮ ಮನೇಲಿ ನನ್ನ ಹಾಸ್ಟೆಲ್ಗೆ ಕಳಿಸ್ಲಿಲ್ಲ. ಯಾವಾಗ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎಸ್ಪೆಷಲಿ ಬಡ್ಜೆಟ್ ಟ್ರಾವೆಲ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಹಾಸ್ಟೆಲ್ ಮೇಲೆ ಫುಲ್ ಕ್ರಶ್ಶು ಲವ್ ಆಗಿಬಿಟ್ಟಿದೆ. ಯಾಕಂದರೆ ಹೊಸ ಹೊಸ ಜನಗಳನ್ನ ಮೀಟ್ ಮಾಡ್ತೀನಿ, ಹೊಸ ಹೊಸ ಡೀಟೇಲ್ಸ್ನ ತೊಗೊಳ್ತೀನಿ. ಫೀಮೇಲ್ ಡಾರ್ಮಿಟ್ರಿ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಯಾಕೆ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ, ಸೊ ನಾನಿರೋ ಡಾರ್ಮೆಟ್ರಿಗಲ್ಲಿ 2 ಬೆಡ್ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಒಬ್ಬಳೇ ಇರೋದು, ಸದ್ಯಕ್ಕೆ ಇನ್ಯಾರೂ ಗೆಸ್ಟ್ ಬಂದಿಲ್ಲ. ಹಾಗಾಗಿ ಇವತ್ತು ನಿಮಗೆ ನನ್ನ ಡಾರ್ಮೆಟ್ರಿ ಟೂರ್ ಮಾಡಿಸ್ತೀನಿ. ಆ್ಯಂಡ್ ಇವಾಗ ನಾನಿರೋದು ಈ ದೇಶದಲ್ಲಿ, ಯು ಕ್ಯಾನ್ ಕಮ್. ಸೊ ಯಾರೋ ಹೊಸ ಗೆಸ್ಟ್ ಬಂದರು, ಹುಡುಗಿ, ಗೊತ್ತಿಲ್ಲ ನನ್ನ ಡಾರ್ಮೆಟ್ರಿಲಿ ಶೇರಿಂಗ್ ಬರ್ತಾರೋ ಹೆಂಗೋ. ಈಗ ತಾನೇ ಫುಲ್ ಖುಷಿಯಲ್ಲಿ ನಿಮ್ಗೆ ಟೂರ್ ಮಾಡಿಸೋಣ ಅಂತಿದ್ದೆ, ಬಟ್ ನೋಡೋಣ ಅವ್ರೇನಾದರೂ ಟೂರ್ ಗೀರ್ ಅಂತ ಆಚೆ ಹೋದರೆ ಆವಾಗ ಡಾರ್ಮೆಟ್ರಿ ಟೂರ್ ಮಾಡಿಸ್ತೀನಿ. ಯಾಕಂದರೆ ಇಬ್ಬರೇ ಅಲ್ವಾ ಇರೋದು, ಸೊ ಅವರು ಇಲ್ದಿರೋ ಟೈಮಲ್ಲಿ ಮಾಡಿಸ್ಬಿಡ್ತೀನಿ. ಸೊ ನಾನು ಇರ್ತಕ್ಕಂಥ ಈ ಹಾಸ್ಟೆಲ್ ಯಾವುದು ಗೊತ್ತಾ, ಡ್ರೀಮಿನ್ ಬೈ ಸನ್ರೈಸ್ ಕ್ಯಾರವನ್ ಅಂತ ಹೇಳಿ. ಇದು ಕಂಪ್ಲೀಟ್ಲಿ ಉಜ್ಬೇಕಿಸ್ತಾನ್, ಈ ದೇಶದ ಸ್ಟೈಲಲ್ಲಿ ಕಟ್ಟಿರೋ ಅಂಥ ಹಾಸ್ಟೆಲ್ ಇದು. ಮನೆಗಳ ರೂಮ್ಸ್ ಇದೆಯಲ್ಲ, ರೂಮ್ಸ್ಗಳಿಗೆ 2-2, 3-3, ಒಂದೊಂದಕ್ಕೆ ಮಾತ್ರ ಜಾಸ್ತಿ ಮಲ್ಟಿಪಲ್, ಅದೆಲ್ಲ ಸ್ವಲ್ಪ ಶೇರ್ಡ್ ಡಾರ್ಮೆಟ್ರೀಸ್ ಮಾಡಿರ್ತಾರೆ. ನೀವು ಇಷ್ಟೊತ್ತು ನೋಡಿದ್ದು ನೆನ್ನೆ ವಿಡಿಯೋ, ನಾನು ಈ ಹಾಸ್ಟೆಲಿಗೆ ಬಂದು ಆದಮೇಲೆ. ಇವಾಗ ನೀವು ನೋಡ್ತಾ ಇರೋದು ನೆಕ್ಸ್ಟ್ ಡೇ, ಯಾಕಂದರೆ ನೆನ್ನೆ ನಾನು ಲೇಡಿನ ತೋರಿಸಿದ್ನಲ್ಲ, ಆಯಮ್ಮ ನಮ್ಮ ರೂಮ್ಗೆ ಬಂತು. ಸೊ ಇಲ್ಲಿ ಅವರಿದ್ದರು, ಅವ್ರು ಇವಾಗಷ್ಟೇ ಚೆಕ್ಔಟ್ ಆದರು. ಇಲ್ಲಿ ಈ ಥರ ಇಬ್ಬರಿಗೂ ಒಂದೊಂದು ಕೊಟ್ಟಿದ್ದಾರೆ ಆ್ಯಂಡ್ ಅದೆಲ್ಲ ಅವ್ರದ್ದು. ಸೊ ಇದು ನಂದು, ನಾನು ಇಲ್ಲೇ ಚಾರ್ಜ್ಗೆ ಹಾಕ್ಕೊಂಡಿದ್ದೆ ನೋಡಿ. ಅಡಾಪ್ಟರ್ ಹೇಳಿದ್ನಲ್ಲ, ಟ್ರಾವೆಲ್ ಅಡಾಪ್ಟರ್ಗಳು ಕ್ಯಾರಿಂಗ್ ಮಾಡಬೇಕಂತ, ಇದು ಯುರೋಪ್ ಸ್ಟೈಲ್ದು. ಆಮೇಲೆ ಅಷ್ಟೇ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿ ನಾನು ರೆಡಿ ಆಗಿದ್ದೀನಿ. ಬಟ್ ಅವ್ರು ಹೋಗಲಿ ಅಂತ ಕಾಯ್ತಾ ಇದ್ದೆ. ಹೋದ್ಮೇಲೆ ಇದೇ ವಿಡಿಯೋ. ಬನ್ನಿ ಇನ್ನು ಹಾಸ್ಟೆಲ್ ಹೊರ್ಗಡೆದು ನೋಡಿವ್ರಂತೆ. 2nd ಫ್ಲೋರಲ್ಲಿರೋ 3rd ರೂಮ್ ನಂದು. ಇದು 2nd ರೂಮು, ಇದು 1st ರೂಮು, ಇದು ವಾಶ್ರೂಮು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು, ಈ WC ಅಂತಿದೆಯಲ್ಲ, ಏನು ಗೊತ್ತಾ, ಇದು ವಾಶ್ರೂಮು. ಇಲ್ಲಿ ನೋಡಿ, ವಿಮೆನ್ ಗೋ, ಇದು ವುಮೆನ್ ಅಂತೆ, ಅದು ನಂಗೆ ಗೊತ್ತಿಲ್ಲ. ಇದು ಮೆನ್ ಅಂತೆ, ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಸಿಕ್ಕಾಬಡೆ ಕನ್ಫ್ಯೂಷನ್ನು. ನೀವು ಅಷ್ಟೇ, ಎಂಟೈರ್ ಈ ದೇಶದಲ್ಲಿ ಸಿಕ್ಕಾಬಡೆ ವಾಶ್ರೂಮ್ಸ್ ಕನ್ಫ್ಯೂಸ್ ಆಗುತ್ತೆ. ಹುಡುಗಿದು ಯಾವುದು ಹುಡುಗರ್ದು ಯಾವುದು ಅಂತ ನನಗಂತೂ ಒಂದು ಸತಿನೂ ಗೊತ್ತಾಗಿಲ್ಲ. 2 ಸಲ ನಾನು ಹುಡುಗರು ರೆಸ್ಟ್ ರೂಮ್ಗೆ ಹೋಗಿ ಬಾಗಿಲು ತೆಗೆದು ಆಮೇಲೆ ವಾಪಸ್ ಬಂದಿದ್ದೀನಿ. ನಮ್ಮದೆಲ್ಲ ನಡೆಯುತ್ತೆ, ಬಟ್ ಹುಡುಗರು ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ನೀವು ಆ ಥರ ಕೆಲಸಗಳು ಮಾಡಬೇಡಿ. ಯಾಕಂದರೆ ಇಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಯಾರಾದರೂ ಹುಡುಗರು ವುಮೆನ್ ರೆಸ್ಟ್ ರೂಮ್ ತೆಗ್ದಿದ್ದಾರೆ ಅಂದರೆ ಅದು ಆ್ಯಕ್ಷನ್ಸ್ ಬೇರೆ ಥರ ಇರುತ್ತೆ. ದಯವಿಟ್ಟು ತೊಂದರೆ ಆದರೂ ಪರವಾಗಿಲ್ಲ, ಯಾರನ್ನಾದರೂ ಕೇಳಿಕೊಂಡು ಸ್ಟಾಫ್ನ ವಾಶ್ರೂಮ್ ಯೂಸ್ ಮಾಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಇದೆ ಇದರಲ್ಲಿ. 400 ರೂಪಾಯಿಗೆ ಇಂಥ ಒಳ್ಳೆ ಸ್ಟೇ ಜೊತೆಗೆ ಫ್ರೀಯಾಗಿ ಬ್ರೇಕ್ಫಾಸ್ಟ್ ಬೇರೆ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಾ ಬ್ರೇಕ್ಫಾಸ್ಟ್ ಅಂದರೆ ಇಲ್ಲಿ. ಥ್ಯಾಂಕ್ ಯು. ಇವಾಗ ಈ ದೇಶಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಒಂದಷ್ಟು ಲಕ್ಷಗಳು ದುಡ್ಡು ಉಳಿದಿದೆ. ಸೊ ಫಸ್ಟು ಯಾವುದೇ ಆಗಲಿ ದೇಶ ಬಿಟ್ಟು ಹೋಗ್ತಾ ಸ್ವಲ್ಪ ಮೆಮರೀಸಿಗೆ ಇಟ್ಕೋಬೇಕು, ಜಾಸ್ತಿ ದುಡ್ಡೆಲ್ಲ ಇಟ್ಕೋಬಾರ್ದು. ಸೊ ಇವಾಗ ನಂದು ಫಸ್ಟ್ ಕೆಲಸ ಏನು ಗೊತ್ತಾ,
ಸೊ ಆನ್ ದಿ ವೇ ಯಾವುದಾದ್ರೂ ಬ್ಯಾಂಕ್ ಸಿಕ್ಕಿದ್ರೆ ಸೊ ಬ್ಯಾಂಕ್ ಒಳಗೆ ಹೋಗಿ ನಾನು ಈ ದೇಶಕ್ಕೆ ಬರ್ತಾ ನಾನು ನೀವೇ ನೋಡಿದ್ದೀರಾ ATM ಅಲ್ಲಿ 14 ಲಕ್ಷ ಏನೋ ವಿಡ್ರಾ ಮಾಡಿಕೊಂಡೆ. ಹತ್ತತ್ರ ನಮ್ಮ ಕರೆನ್ಸಿ ಒಂದು 10,000 ಏನೋ ಆಗುತ್ತೆ. ಬಟ್ ನಂದು ಇಲ್ಲಿವರೆಗೂ ಖರ್ಚಾಗಿದ್ದು ಬರೀ 9 ಲಕ್ಷ ಅಷ್ಟೇ. ಸೊ ಇನ್ನು 5 ಲಕ್ಷ ಮಿಕ್ಕಿದೆ. ಸೊ 5 ಲಕ್ಷ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಯಾವುದಾದ್ರೂ ಬ್ಯಾಂಕಿಗೆ ಹೋಗ್ತೀನಿ, ಡಾಲರಿಗೆ ಕನ್ವರ್ಟ್ ಮಾಡಿಸ್ಕೊಳ್ತೀನಿ. ಡಾಲರಿಗೆ ಕನ್ವರ್ಟ್ ಮಾಡಿಸ್ಕೊಂಡು ಹತ್ರ 4 ಲಕ್ಷ, 1 ಲಕ್ಷ, 2 ಲಕ್ಷ, 3, 4, ಇದೊಂದು 50,000 ಇಷ್ಟು ದುಡ್ಡು ಬಿಟ್ಟಿದೆ. 4.5 ಲಕ್ಷ ದುಡ್ಡು ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಬ್ಯಾಂಕ್ ಇದೆ, ಇದು ಐಪೋಟೇಕಾ ಬ್ಯಾಂಕ್ ಅಂತ ಹೇಳಿ. ಸೊ ಈ ಬ್ಯಾಂಕಲ್ಲಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ನನ್ನ ಪ್ರಕಾರ ಒಂದು $36 ಎಕ್ಸಾಕ್ಟ್ಲಿ ಬರಬೇಕು. ನೋಡೋಣ. US ಡಾಲರು ಎಷ್ಟು ಸಿಕ್ತು ಗೊತ್ತಾ? 4.5 ಲಕ್ಷ. ಅದ್ರ ಮೇಲೆ ಒಂದು 10,000 ಕೊಟ್ಟೆ. ಕರೆಕ್ಟಾಗಿ 36 + 1 $37 ಬಂತು. ತೋರಿಸ್ಲಾ? 35, 36, 37. ಸೊ ಇಷ್ಟು ಡಾಲರ್ ಬಂತು. ಸೊ ಇನ್ನೊಂದು ನಾನು ಈ ಟ್ರಿಪ್ಪಲ್ಲಿ ತಿಳ್ಕೊಂಡೆ, ಏರ್ಪೋರ್ಟ್ಗಳಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದ್ಕಿಂತ ಸಿಟಿಯಿಂದ ಏರ್ಪೋರ್ಟ್ಗೆ ಹೋಗೋಕ್ಕೆ ಎಷ್ಟು ಬೇಕು ದುಡ್ಡು, ಅಷ್ಟು ಮಾತ್ರ ನಾವು ಆ ದೇಶದ ಕರೆನ್ಸಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಆ ಸಿಟಿ ಒಳಗಡೆ ಇರೋ ಬ್ಯಾಂಕ್ಗಳಲ್ಲಿ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಅನಿಸ್ತು ನನಗೆ. ಟೆನ್ಷನ್ ಇದ್ದಿದ್ದು ಫಸ್ಟ್ ಕೆಲಸ ಕ್ಲಿಯರ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಕೆಲಸ ಏನು ಗೊತ್ತಾ, ನಾನು ಇರೋವಂಥ ಈ ಏರಿಯಾದಲ್ಲಿ ಓಬಿಕ್ ಅಂತ ಹೇಳಿ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನಿಂದ ಸೊ ನಾನು ಶಕ್ರಿಸ್ತಾನ್ ಅಂತ ಹೇಳಿ ಸ್ಟಾಪಲ್ಲಿ ಇಳ್ಕೋಬೇಕು ಮೆಟ್ರೋದಲ್ಲಿ. ಸೊ ಮೆಟ್ರೋಗೆ ₹10 ಆಗುತ್ತೆ, ₹9.25 ₹10. ಆಮೇಲೆ ಆ ಶಕ್ರಿಸ್ತಾನಿಂದ ನಾನು ಟ್ಯಾಷ್ಕೆಂಟ್ ಮತ್ತು ಕಜಾಕಿಸ್ತಾನ್ ಬಾರ್ಡರ್ಗೆ ಹೋಗೋದಕ್ಕೆ ಒಂದು ಪಬ್ಲಿಕ್ ಬಸ್ ತೊಗೊತೀನಿ. ಪಬ್ಲಿಕ್ ಬಸ್ಸಲ್ಲೂ ಅಷ್ಟೇ ₹10 ಅಷ್ಟೇ ಆಗೋದು. ಸೊ ನಂದು ಟೋಟಲ್ ₹20 ಖರ್ಚು. ನಾನು ಏನು ಅಂದ್ಕೊಂಡೆ ಗೊತ್ತಾ, ಟ್ಯಾಕ್ಸಿಯಿಂದ ಸೀದಾ ಬಾರ್ಡರ್ಗೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹಾಸ್ಟೆಲಿಂದ ಹೋಗೋಣ ಅಂದ್ಕೊಂಡೆ. ಬಟ್ ಟ್ಯಾಕ್ಸಿ ಚಾರ್ಜ್ ಬಂದುಬಿಟ್ಟು ₹350 - ₹400 ತೋರಿಸ್ತು, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ. ಅದ್ರ ಬದಲು ₹20 ಕೆಲಸ ಮುಗಿಯುತ್ತಲ್ಲ ಅಂಥೇಳಿ ನಾನು ಈ ಆಪ್ಷನ್ ಚೂಸ್ ಮಾಡಿದೆ. ನೋಡಿ, ಶಕ್ರಿಸ್ತಾನ್ ಎಕ್ಸಿಟ್ ಆದೆ. ಶಕ್ರಿಸ್ತಾನ್ ಎಕ್ಸಿಟ್ ಆಗಿದ ತಕ್ಷಣ ಇಲ್ಲೇ ಬಸ್ ಸ್ಟ್ಯಾಂಡು, ಬಸ್ ಹೋಗ್ತಿದೆ. ಪರವಾಗಿಲ್ಲ, ನಾನು ನೆಕ್ಸ್ಟ್ ಬಸ್ ಕತ್ಕೊತೀನಿ. ಈ ಸ್ಟಾಪಿಂದ ಟ್ಯಾಷ್ಕೆಂಟ್ ಬಾರ್ಡರ್ಗೆ, ಟ್ಯಾಷ್ಕೆಂಟ್ ಕಜಾಕಿಸ್ತಾನ್ ಬಾರ್ಡರ್ಗೆ ಬಸ್ ನಂಬರ್ ಬಂದು 169 ಬಸ್ ನಂಬರ್ ಹೋಗುತ್ತೆ. ಸೊ ನಿಮಗೆ ಬಸ್ಸಸ್ ಬಗ್ಗೆ ಗೊತ್ತಾಗಬೇಕಂದ್ರೆ 2Gs ಅನ್ನೋ ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನು ಗೊತ್ತಾ, ಈ ದೇಶದಲ್ಲಿ ಅಂದರೆ ಎಸ್ಪೆಷಲಿ ಈ ಸೀಸನಲ್ಲಿ, ವಿಂಟರಲ್ಲೆಲ್ಲ ಓಕೆ, ಈ ಸೀಸನಲ್ಲಿ ಹೊರಗಡೆನೇ ತಣ್ಣಗೆ ನೆಮ್ಮದಿಯಾಗಿರ್ಬೋದು. ಯಾವುದೇ ಶಾಪ್ ಒಳಗೂ ಹೋಟೆಲ್ ಒಳಗೂ ಇನ್ಫ್ಯಾಕ್ಟ್ ನಾನು ಇದ್ದಂಥ ಹಾಸ್ಟೆಲಲ್ಲೂ ಅಷ್ಟೇ AC ಹಾಕಲ್ಲ. AC ಟೆಂಪ್ರೇಚರ್ನೆಲ್ಲ 27-28 ಹಾಕಿಟ್ಟಿರ್ತಾರೆ. ಬಂತು 169 ಬಸ್ಸು. ಯಪ್ಪ, ಇಷ್ಟು ಸ್ಪೀಡಾಗಿ ಹೋಗ್ತವೆ, ಏನಿಲ್ಲ ಅಲ್ಲಿಗೆ ಓಡಬೇಕಾ ಇವಾಗ ನಾನು. ಸೊ ಫ್ರಂಟ್ ಡೋರಲ್ಲಿ ಹೋಗಿ ಬಸ್ಗಳು ಅಷ್ಟೇ ಎಲ್ಲಿಳಿದ್ರು ₹1,400 ಸೋಮ್ ಕೊಡಬೇಕು. ಸಾರಿ, ಎರಡು ಕೆಲಸ ಆಯಿತು. ಮೆಟ್ರೋ ತೊಗೊಂಡು ಶಕ್ರಿಸ್ತಾನಿಗೆ ಬಂದೆ. ಶಕ್ರಿಸ್ತಾನಿಂದ ಇವಾಗ ₹10 ಬಂದೆ. ಸೊ ಶಕ್ರಿಸ್ತಾನಿಂದ ಸೀದಾ ಬಾರ್ಡರ್ಗೆ ನೋಡಿದ್ರಲ್ಲ ₹2,000 ಕೊಟ್ಟೆ. ₹100 ಚೇಂಜ್ ಇರಲಿಲ್ಲ ಅನಿಸುತ್ತೆ. ಸೊ ₹500 ವಾಪಸ್ ಕೊಟ್ಟರು. 1,500 ತೊಗೊಂಡ್ರು. ₹1,400 ಕರೆಕ್ಟಾಗಿ ಇಟ್ಕೊಂಬಂದರೆ ಅಷ್ಟೇ ಇಸ್ಕೊಂತಾರೆ. ಸೊ ಇವಾಗ ಇಲ್ಲಿಂದ ಬಾರ್ಡರ್ ರೀಚ್ ಆಗೋದಕ್ಕೆ 45 ಮಿನಿಟ್ಸು. ಇವರು ಬಾರ್ಡರ್ವರೆಗೂ ಅಷ್ಟೇ ಬಿಡ್ತಾರೆ. ಅಲ್ಲಿಂದ ನಾನು ಇಮಿಗ್ರೇಷನ್ ಮುಗಿಸ್ಕೊಂಡು ಆ ಕಡೆ ಹೋಗಬೇಕು. ಆ ಕಡೆ ಕಜಾಕಿಸ್ತಾನ್ ಹೋದ್ಮೇಲೆ ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗುತ್ತೋ ಟ್ಯಾಕ್ಸಿ ಸಿಗುತ್ತೋ ನೋಡಿಕೊಂಡು ಬಸ್ ಡೀಟೇಲ್ಸ್ ಎಲ್ಲ ಗೊತ್ತಾಗಬೇಕಂದ್ರೆ 2Gs ಆ್ಯಪ್ ಇಲ್ಲೂ ವರ್ಕ್ ಆಗುತ್ತೆ. ಕಜಾಕಲ್ಲೂ ಅದೇ ವರ್ಕ್ ಆಗ್ತಾಯಿತ್ತು, ಅದು ಇಲ್ಲೂ ವರ್ಕ್ ಆಗುತ್ತೆ. ಆ್ಯಂಡ್ ಟ್ಯಾಕ್ಸಿಗೆ ಅಂದರೆ ಯಾಂಡೆಕ್ಸ್ ಗೋ, ಗೋ. ಸ್ಕೂಲ್ ಮಕ್ಕಳು ಯೂನಿಫಾರ್ಮ್ಗಳು ನೋಡಿ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇದ್ದಾರೆ. ಇನ್ನು ಒಂದು 30-35 ನಿಮಿಷ ಬಂದರು. ಸೊ ಇಲ್ಲೇ ಬಾರ್ಡ್ರ್ ಹತ್ರ ಬಂತು ನೋಡಿ, ಕಜಾಕಿಸ್ತಾನ್ ಉಜ್ಬೇಕಿಸ್ತಾನ್ ಬಾರ್ಡ್ರು. ಸೊ ನಾನು ಇಳಿಕೋಬೇಕಾಗಿರೋ ಊರ ಹೆಸರು ಬಂದು ಗಿಸ್ಟ್ ಕುಪ್ರಿಕ್ ಅಂತೇಳಿ ಲಾಸ್ಟ್ ಸ್ಟಾಪು. ಯಾವುದಕ್ಕೂ ಇವಾಗ ಇಲ್ಲಿ ಟೈಮ್ ತೋರಿಸ್ಬಿಡ್ತೀನಿ ನೋಡಿ, 11:57. ಇಲ್ಲಿಗಿಂತ
ಈ ಬಾರ್ಡರ್ ಇದೆಯಲ್ಲ, ಈ ಬಾರ್ಡರ್ ಕ್ರಾಸ್ ಆಗಿ ಕಜಾಕಿಸ್ತಾನ್ಗೆ ಹೋಗಿದ ತಕ್ಷಣ 12:57 ಆಗುತ್ತೆ. ಯಾಕಂದರೆ ಕಜಾಕಿಸ್ತಾನ್ 1 ಅವರ್ ಮುಂದೆ ಇದೆ. ನೋಡಿದ್ರೆ ಈ ಉಜ್ಬೇಕಿಸ್ತಾನ್ ಮೇಲೇ ಕಜಾಕ್ ಇರೋದು, ಬಟ್ ಅವ್ರದ್ದು ಟೈಮ್ ಝೋನ್ ಒಂಥರ ರಷ್ಯಾದು ಇದ್ರ ಥರ ಫಾಲೋ ಮಾಡ್ತಾರೆ ಮುಗಿಸ್ಬೋದು. ಯೂಟ್ಯೂಬ್ ಎಲ್ಲರೂ ಇಲ್ಲಿ ಇಂಡಿಯಾ ಅನ್ನಲ್ಲ, ಹಿಂದೂಸ್ತಾನಿ ಅಂತಾರೆ. ವೆಲ್ಕಮ್ ಹಿಂದೂಸ್ತಾನಿ ಅಂತಿದ್ದಾರೆ. ಥ್ಯಾಂಕ್ ಯು. ಬಾರ್ಡ್ರು ಸ್ಟಾರ್ಟ್ ಆಗಿದ್ದು ವೆಹಿಕಲ್ಸ್ ನೋಡಿ. ಎಸ್, ವೆಲ್ಕಮ್ ಟು ಉಜ್ಬೇಕಿಸ್ತಾನ್ ಕಜಾಕಿಸ್ತಾನ್ ಬಾರ್ಡರ್ ಏಂಜಲ್ಸ್. ಏನು ನೋಡ್ತಿದ್ದೀರಾ, ಇದು ವೆಹಿಕಲ್ಸ್ಗಳು ಉಜ್ಬೇಕಿಂದ ಪರ್ಮಿಷನ್ ತೊಗೊಂಡು ಆ ಕಡೆಗೆ ಹೋಗ್ತಿರೋದು. ಈ ಕಡೆ ಆರ್ಚ್ ಬಂದುಬಿಟ್ಟು ಉಜ್ಬೇಕಿಸ್ತಾನ್ದು, ಆ ಕಡೆ ಆರ್ಚ್ ಬಂದು ಕಜಾಕಿಸ್ತಾನ್ದು. ಸೊ ನಾನಿವಾಗ ಉಜ್ಬೇಕಿಸ್ತಾನ್ ಟ್ಯಾಷ್ಕೆಂಟ್ ಸಿಟಿಯಿಂದ ಈ 169 ಬಸ್ಸಲ್ಲಿ ಬಂದು ಬಾರ್ಡರ್ ಕ್ರಾಸ್ ನೆಕ್ಸ್ಟ್ ಮಾಡ್ತೀನಿ. ಸೊ ಸಪೋಸ್ ನೀವೇನಾದರೂ ಕಜಾಕಿಸ್ತಾನ್ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಬರ್ತಿದ್ದೀರಾ ಅಂದರೆ, ಸೊ ನಿಮ್ಗೆ ಇಲ್ಲೇ ಬಂದ ತಕ್ಷಣ ಉಜ್ಬೇಕಿಸ್ತಾನ್ದು ಸಿಮ್ ಸಿಗುತ್ತೆ ಆ್ಯಂಡ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು. ಆ್ಯಂಡ್ ಟ್ಯಾಕ್ಸಿಗೆ ಅಂತ ಅಷ್ಟೊಂದು ಕೊಡಬೇಡಿ, ಸೀದಾ ಇಲ್ಲಿ ಬಂದ ತಕ್ಷಣ ನಿಮಗೆ ಸಿಟಿಗೆ ಬಸ್ಗಳು ಬ್ಯಾಕ್ ಟು ಬ್ಯಾಕ್ ರೆಡಿಯಾಗಿ ನಿಂತಿರ್ತವೆ. ಬಸ್ಗಳಲ್ಲಿ ಹೋಗಿ ಬರೀ 1400 ರೂಪೀಸ್ ಅಷ್ಟೇ. ಏನು ಗೊತ್ತಾ, ಕಜಾಕಿಸ್ತಾನಲ್ಲಿ ನೀರು ಜಾಸ್ತಿ, ಅದಕ್ಕೆ ನಾನು ಉಜ್ಬೇಕಿಸ್ತಾನಿಂದನೇ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. 4000 ರೂಪಾಯಿ ಆಯಿತು. ಸೋಮು ವಾಟರ್. ಓಕೆ ಐ ಕ್ಯಾನ್ ಟೇಕ್. ಥ್ಯಾಂಕ್ ಯು ಸೋ ಮಚ್. ಪಸೀಬಾ ನೋಡಿ, ಆ ಕಡೆಯಿಂದ ಬರೋರೆಲ್ಲ ಹಂಗೆ ಬರ್ತಾವ್ರೆ, ಕಜಾಕಿಸ್ತಾನದಿಂದ ಕಾಣಿಸ್ತಾ ಇದೆಯಾ, ಹಂಗೆ ಬರ್ತಾವ್ರೆ. ಸೊ ನಾನಿವಾಗ ಈ ಕಡೆಯಿಂದ ಉಜ್ಬೇಕಿಸ್ತಾನದಿಂದ ಕಜಾಕಿಸ್ತಾನ್ಗೆ ಹೋಗೋದಕ್ಕೆ ಹಿಂಗೆ ಲೈನು. ಸೊ ಎಲ್ಲಿವರೆಗೂ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇದೆಯೋ ಅಲ್ಲಿವರೆಗೂ ಮಾಡ್ತೀನಿ. ಹಲೋ ಓ ಬಾಯ್. ಸೊ ಇಲ್ಲಿಂದ ಪರ್ಮಿಷನ್ ಇಲ್ಲ ನೋಡಿ. ಅಫಿಷಿಯಲ್ ಆಗಿ ಉಜ್ಬೇಕಿಸ್ತಾನಿಂದ ಕಜಾಕಿಸ್ತಾನಿಗೆ ಲ್ಯಾಂಡ್ ಆದೆ. ನಮಸ್ತೆ. ಸೊ ಹೊರಗಡೆ ಬಂದ ತಕ್ಷಣ ಇಲ್ಲೇ ನಿಮಗೆ ಸಿಮ್ ಬೇಕಾ, ಡಾಲರ್ ಎಕ್ಸ್ಚೇಂಜ್ ಎಲ್ಲ ಟೇಂಗೆ ಎಲ್ಲನೂ ಕೇಳ್ತಾರೆ. ಸದ್ಯಕ್ಕೆ ನನಗೆ 2 ಅವಶ್ಯಕತೆ ಇಲ್ಲ. ಸಿಮ್ ಇದೆ ನನ್ನ ಹತ್ರ ಆಲ್ರೆಡಿ, ಅವಾಗ ತೊಗೊಂಡಿದ್ದು. ಆ್ಯಂಡ್ ಸ್ವಲ್ಪ ಟೇಂಗೆಗಳು ಮಿಕ್ಕಿದೆ. ಸದ್ಯಕ್ಕೆ ಇಲ್ಲಿಂದ ಇನ್ನೊಂದು ಸಿಟಿಗೆ ಹೋಗೋಷ್ಟಂತೂ ಇದೆ, ಆಮೇಲೆ ನೋಡ್ಕೊಳ್ಳೋಣ. ಸೊ ಆಚೆ ಬಂದ ತಕ್ಷಣ ನೋಡಿ ಟ್ಯಾಕ್ಸಿ ಕೇಳ್ತಾರೆ, ಹಿಂಗೆ ಕೇಳ್ತಾರೆ. ಟೆಂಗೆ ಹಿಡ್ಕೊಂಬಂದ್ಬಿಟ್ಟು ಡಾಲರ್ ಎಕ್ಸ್ಚೇಂಜ್ ಅಂತ ಕೇಳ್ತಾರೆ. ಇಲ್ಲೆಲ್ಲ ಅಂಗಡಿಗಳು ಇದೆ, ಬಟ್ ನಾನು ಹುಡುಗಿ ಅಂತ ಸ್ವಲ್ಪ ನನ್ನ ಹತ್ರಕ್ಕೆ ಬರ್ತಿಲ್ಲ. ಶೇರ್ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀನಿ ನಾನು ಶಿಮ್ಕೆಂಟ್ಗೆ, ಪ್ರೈವೇಟ್. ಎಸ್, ನಮಸ್ತೆ. ಸೊ ಶೇರ್ ಕ್ಯಾಟಿ ಆಲ್ರೆಡಿ ಫುಲ್ ಆಗೋಗಿದೆ. ಹೋಗತ್ತಣ. 1,500 ಟೆಂಗೆಗೆ ಇವಾಗ ಬಾರ್ಡರಿಂದ ಶಿಮ್ಕೆಂಟ್ ಸಿಟಿಗೆ ಹೋಗ್ತಿದ್ದೀನಿ. ಹತ್ತಿರ 100 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಕಾರು ಹೋಗ್ತಾ ಇದೆ ನೋಡಿ. ಶೇಟ್ ಇದರಲ್ಲಿ ಏನಿಲ್ಲ ಅಂದರೂ 1, 2, 3, 4, 5, 6, 7, 8, 9, 10, 11, 12 ಜನ ಇದ್ದೀವಿ. ಸೊ 1 ಅವರ್ ಆಯಿತು ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಆ್ಯಂಡ್ ಇಮಿಗ್ರೇಷನಲ್ಲೂ ಅಷ್ಟೇ ಏನು ಕೇಳಲಿಲ್ಲ. ಆ ಇಮಿಗ್ರೇಷನಲ್ಲೂ ಏನು ಕೇಳಲಿಲ್ಲ, ಇಲ್ಲೂ ಏನು ಕೇಳಲಿಲ್ಲ. ಪರ್ಪಸ್ ಆಫ್ ವಿಸಿಟ್ ಅಷ್ಟೇ ಕೇಳಿದ್ರು. ಶೇರ್ ಟ್ಯಾಕ್ಸಿಲಿ ಬಂದು ಇವಾಗ ಶಿಮ್ಕೆಂಟ್ ಸಿಟಿಲಿ ಇಳಿದಿದ್ದೀನಿ. ಬಂತು ನಾನಿರುವಂಥ ಹಾಸ್ಟೆಲ್ ಇದೆ. ಬಂತು. ಪಾಪ ಥ್ಯಾಂಕ್ ಯು. ಹಾಸ್ಟೆಲಿಗೆ ಬಂದೆ. ಇದೆ ನನ್ನ ಹಾಸ್ಟೆಲ್ಲು. ಯಾಕೋ ಟ್ವಿನ್ ಬೆಡ್ ಕೊಟ್ಟಿದ್ದಾರೆ ನನಗೆ. ಕಲರ್ಫುಲ್ಲಾಗಿದೆ. ಅಲ್ಲೇ ನೋಡಿದ್ರಿ ಅಲ್ಲ ನೀವು, ಎಲ್ಲಿ ಕಾರಲ್ಲಿ ಬರ್ತಾ ಸಿಕ್ಕಾವಡೆ ನೋಡಿ. ಚಿಕ್ಕ ಡೀಟೇಲಿಂಗು, ಟೈಲ್ಸು, ಪ್ರತಿಯೊಂದು ಕಲರ್ಫುಲ್ ಆಗಿದೆ. ಕ್ರೇಜಿ. ಡಸ್ಟ್ಬಿನ್ ಕಲರ್ ನೋಡಿ, ಪೇಸ್ಟಲ್ಲು 2 ಇದೆ. 4 ಲಾಕರ್ ಕೊಟ್ಟಿದ್ದಾರೆ. ಓಕೆ, ಗ್ರೇನು ಹೆಂಗೆ ಅನಿಸ್ತಿದೆ ಗೊತ್ತಾ ನನಗೆ. ಚೇರ್ಗಳು ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ. ನೀವು ಚೂಸ್ ಮಾಡಿ, ಇದು ತಗೊಳ್ಳ ಯಾವುದಾದ್ರೂ ಒಂದಷ್ಟೇ ತೊಗೋಬೇಕು. ಇನ್ನೊಂದು ರೆಡಿ ಇರುತ್ತೆ, ಅದನ್ನ ಯಾರಾದರೂ ಬಂದರೆ ಕೊಟ್ಬಿಡ್ತಾರೆ. ಸೊ ಇದು ನೋಡಿ ನನ್ನ 1 ಲಾಕರು. ಯಾವುದನ್ನು ಯಾರೂ ಓಪನ್ ಮಾಡೋದಕ್ಕಾಗಲ್ಲ. ಸೊ ನನಗೆ ಈ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಕೇಳಿಸ್ತಾ ಸೌಂಡು? ಸೊ ಚಿಕ್ಕ ಟವಲ್ಲು ಕಲರ್ಫುಲ್ ಆಗಿದೆ. ಸೊ ಇಷ್ಟೊಂದು ಸ್ಟೋರೇಜ್ ಇದೆ. ಒಂದು ಹಾಸ್ಟೆಲ್ ಒಳಗಡೆ ಹಾಕೊಂಡು ಹೋಗೋಕ್ಕೆ ಚಪ್ಪಲಿ. ನೋಡಿ ಹೊರಗಡೆದು ಬಾಗ್ಲು ಹಾಕೊಳ್ತೀನಿ ಇವಾಗ. ಬಾಯ್. ಇನ್ನಂತೂ ಬ್ಯಾಕ್ ಟು ಸ್ಕೂಲ್ ಡೇಸಿಗೆ ಬಂದಂಗಿದೆ. ಕಲರ್ಫುಲ್ ಹಾಸ್ಟೆಲ್ ಲೈಫ್ನ ನಾನು ಯಾವಾಗಲೂ ನೆನೆಸ್ಕೊತಿದ್ದೆ. ಹಾಸ್ಟೆಲ್ ಲೈಫ್ನ ಎಂಜಾಯ್ ಮಾಡಿಲ್ಲ ಅನ್ನೋ ಬೇಜಾರಿದೆ ಅಂತ. ಸೊ ಸ್ಕೂಲ್ ಡೇಸ್ದು ಕಲರ್ಫುಲ್ ಹಾಸ್ಟೆಲ್ಲೇ ಬಂದಿದೆ. ಆ್ಯಂಡ್ ಹಿಂದೆ ಎಲ್ಲ
ಮಕ್ಕಳಿದ್ದಾರೆ ನೋಡಿ, ಸ್ಕೂಲ್ ಮಕ್ಕಳು ಯಾವುದೋ ಸ್ಪೋರ್ಟ್ಸ್ ಇವೆಂಟಿಗೆ ಬಂದಿದ್ದಾರೆ. ಹಾಯ್. Why you came here? Because competition. Competition, sports competition? Yes. Which game? Taekwondo. Oh wow, when is the competition? Today they finish. Today finished? Yes. Who won? I won. He won. Wow. He lose. So take on. Bronze. He bronze. He bronze too. He gold. I'm gold. He gold. ಉಜ್ಬೇಕಿಸ್ತಾನದ ಮಕ್ಕಳು ತರಲೆ ನನ್ನ ಮಕ್ಕಳು ಸೋತಿದ್ದಾರೆ ಅನ್ಸುತ್ತೆ ಟೈಕಾಂಡೋ ಅಲ್ಲಿ. ಐ ಗೋಲ್ಡ್, ಈ ಗೋಲ್ಡ್, ಹೂ ಬ್ರೋನ್ಸ್, ಹೂ ಸಿಲ್ವರ್ ಅಂತ ಹೇಳ್ತಿದ್ದಾರೆ ಮಕ್ಕಳೇ. ಇಷ್ಟು ಇವ್ರಿಗೆ ಚಾನಲ್ ನೇಮ್ ಬೇಕಂತೆ. Ви subscribe. Yes. А ну-ка открой ее канал, вдруг мы выйдем. Хорошо. А ну мы это. My God. You jump from. Yes, bungee. Wow. Yes, world's second highest bungee. World? Yes. Она в мире на второй, который прыгает сюда за ноги. Now you do video, yes? Yes, I'm doing video now. Она делает. Нас видно, видео снимает. Wait, I'll show you one special video. Okay. You might like it. In English, Спроси, yes? сколько Yes, видео? you have English subtitles. Swimming with sharks. You swim? Yes. Она плавала с акулами. Я тоже понял. ಸೊ ಕಜಾಕಿಗೆ ಇನ್ನೊಂದ್ಸಲ ಎಂಟ್ರಿ ಆಗೋದಕ್ಕೆ ವೀಸಾ ಏನೂ ಇಲ್ಲ. ಈ ವೀಸಾ ಆನ್ ಅರೈವಲ್ಲು ಮತ್ತು ನಮ್ಮ ಭಾರತೀಯರಿಗೆ ಫ್ರೀ ವೀಸಾ. ಸೊ ಅದಕ್ಕೆ ಆರಾಮಾಗಿ ಬಂದೆ. ಫ್ಲೈಟ್ ಚಾರ್ಜಸ್ಸು ಇಲ್ಲ. ಕಂಟ್ರಿ ಟು ಕಂಟ್ರಿ ಇದು ಸೆಕೆಂಡ್ ಟೈಮ್ ನಾನು ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿದ್ದು. ಫಸ್ಟ್ ಟೈಮ್ ಅದೇ ಕರ್ತಾರ್ಪುರ್ ಕಾರಿಡಾರ್ ಪಾಕಿಸ್ತಾನ್ಗೆ ಹೋದಾಗ. ಆ ವಿಡಿಯೋ ಇನ್ ಕೇಸ್ ಯಾರಾದರೂ ನೋಡ್ದಿಲ್ದಿರೋರು ಇದ್ದರೆ ಹೋಗಿ ಆ ವಿಡಿಯೋ ನೋಡಿ. ಆ್ಯಂಡ್ ಇದು ಸೆಕೆಂಡ್ ಟೈಮು. ಅಷ್ಟೇನು ತೊಂದರೆ ಇಲ್ಲ, ಸ್ಮೂತಾಗಿ ಆಯಿತು ಇಮಿಗ್ರೇಷನ್ನು ಎಲ್ಲ. ಸೊ ನೋಡಿದ್ರೆಲ್ಲ ಬಂದೆ, ಹಾಸ್ಟೆಲ್ಗಿಳ್ದೆ. ಶಿಮ್ಕೆಂಟ್ನ ಮೋಸ್ಟ್ ಆ್ಯಪನಿಂಗ್ ಸ್ಟ್ರೀಟಿಗೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಆ್ಯಂಡ್ ಎಲ್ಲರೂ ಲೋಕಲ್ಸು ತಮ್ಮ ಈವ್ನಿಂಗ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಂಜಾಯ್ಸ್. ನಾನು ಹಿಂದೆ ಏನು ನೋಡ್ತಿದ್ದೀರಾ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಇಲ್ಲಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಪ್ರಿಪರೇಷನ್ಗಳು ನಡೀತಾ ಇದೆ. ಅವನೇ ಹುಡುಗ ಅಷ್ಟು ದೊಡ್ಡ ಬೊಕ್ಕೆ ಇಟ್ಕೊಂಡಿದ್ದಾನೆ ನೋಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಬೊಕ್ಕೆ ಕಾನ್ಸೆಪ್ಟು. ಅಂದರೆ ನಾವು ಅದನ್ನೆಲ್ಲ ಗೆಸ್ಟ್ಗಳಿಗೆ ಬಂದಿರೋ ಅವ್ರಿಗೆ ಕೊಡ್ತೀವಿ. ಬಟ್ ಇಲ್ಲೆಲ್ಲ ನಿಜವಾಗ್ಲೂ ಹುಡುಗಿ ಪಬ್ಲಿಕಲ್ಲಂತೂ ಸಿಕ್ಕಾಪಟ್ಟೆ ಬೊಕ್ಕೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇಲ್ಲೆಲ್ಲ ಸುತ್ತಮುತ್ತ ಕಾಲೇಜ್ಗಳೇ ಅಲ್ವಾ ಇರೋದು. ಹುಡುಗರು ಹುಡುಗಿರೆಲ್ಲ ಸೇರಿಕೊಂಡು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಗ್ರೂಪ್ ಡ್ಯಾನ್ಸ್ ಅಂತಲ್ಲ, ಒಂದಷ್ಟು ಜನ ಗೊತ್ತಿರೋರು ಪಬ್ಲಿಕ್ಗಳೆಲ್ಲ ಜಾಯ್ನ್ ಆಗ್ತಿದ್ದಾರೆ, ಬೇರೆ ಹುಡುಗ ಬೇರೆ ಹುಡುಗಿ ಎಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಒಬ್ಬರು ಯಾರನ್ನೂ ರ್ಯಾಗ್ ಮಾಡೋದಾಗಲಿ, ಹುಡುಗಿ ಅಂದರು ಅನ್ಕಂಫರ್ಟ್ ಫೀಲ್ ಮಾಡೋದಾಗಲಿ ಆ ಥರ ಏನಿಲ್ಲ. ಸಕ್ಕದಾಗಿ ಆಡ್ತಾ ಇದ್ದಾರೆ ಮಾತ್ರ. ನೋಡಿ ಎಷ್ಟು ಲೈಟ್ ಅನಿಸುತ್ತೆ. ಐ ಮೀನ್ ಇನ್ನೊಂದು ಹೆಂಗೆ ಗೊತ್ತಾ, ಡ್ಯಾನ್ಸ್ ಆಡ್ತಿದ್ದಾರೆ. ಲೈಟ್ ಕೆಳಗಡೆ ತಾನೇ ಆಡಬೇಕು. ಕತ್ಲಲ್ಲಿ ಆಡ್ತಾವೆ ಒಳ್ಳೆ. ಇಲ್ಲೆಲ್ಲ ನಾನು ಲೈಟ್ ಕೆಳಗೆ ಆಡಿದಿದ್ರೆ ಇನ್ನೂ ಸಕ್ಕದಾಗಿ ಬರ್ತಿತ್ತು ವಿಡಿಯೋ. ಏಂಜಲ್ಸ್ ಇಲ್ಲಿ ನೋಡಿ. ಯಮ್ಮ, ನಂಗೆ ಆ ಹತ್ರ ಹೋಗೋಕೆ ಭಯ ಆಗ್ತಾ ಇದೆ. ಹಲೋ, ನಮಸ್ತೆ. ಸರಂಗ್ಯೋ ಅಂದ್ರೆ ಸರಂಗ್ಯೋ ಅನ್ನೋ ವರ್ಡೇ ಕೇಳಿರ್ಲಿಲ್ವಲ್ಲ ಈ ದೇಶಕ್ಕೆ ಬರೋಕ್ಕೂ ಮುಂಚೆ. ನೋಡ್ರಿ ಇಲ್ಲಿನ ಲೋಕಲ್ ಅಡಲ್ಟ್ಸ್ ಎಲ್ಲರೂ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ರೌಂಡ್ ಏಂಜಲ್ಸ್ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಸ್ಕೇಟಿಂಗ್ ಮಾಡಿಸ್ತಾ ಇದ್ದೀನಿ. ಹಾಯ್ ಏಂಜಲ್ಸ್. ಎಸ್ ಏಂಜಲ್ಸ್, ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ
ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸು ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ಕಜಾಕಿಸ್ತಾನ, ಉಜ್ಬೇಕಿಸ್ತಾನ ಅಥವಾ ಅಬುದಾಬಿಗೆ ಟ್ರಾನ್ಸಿಟ್ ವೀಸಾ ಮೇಲೆ ಹೋಗ್ತಿದ್ದೀರಾ ಅಂದರೆ ಸೊ ನನ್ನ ಪ್ರೀವಿಯಸ್ ಸೀರೀಸ್ಗಳನ್ನ ನೋಡ್ಕೊಂಡು ಬನ್ನಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪಿನ್ ಟು ಪಿನ್ ನಾನು ಕೊಟ್ಟಿದ್ದೀನಿ. ಇನ್ ಕೇಸ್ ಯಾವುದಾದ್ರೂ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಇಲ್ಲ ಯೂಟ್ಯೂಬಲ್ಲೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇದು ಈ ದೇಶದ ಕೊನೆಯ ವಿಡಿಯೋ. ಹೊಸ ದೇಶದ ಜೊತೆ ಹೊಸ ದೇಶದ ಇನ್ಫಾರ್ಮೇಷನ್, ಹಿಸ್ಟ್ರಿ ಆ್ಯಂಡ್ ಟೂರಿಸ್ಟ್ ಪ್ಲೇಸಸ್ನ ತೊಗೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಬಾಯ್ ಏಂಜಲ್ಸ್, ಮತ್ತೆ ಸಿಗೋಣ.